ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ವತಂತ್ರ ಪೂರ್ವದ ಹಿಂದೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಎಲ್ಲ ಮತ್ತೆ ಓಲೈಕೆ ಆಗ್ತಾ ಇದೆಯಾ, ಮತ್ತೆ ಅದರ ರೀತಿ ಪುಷ್ಟೀಕರಣ ಕೊಡ್ತಾ ಇದೆಯಾ? ಈಗ ಬೆಳಗಾವಿ ಕರ್ನಾಟಕದ ವಿಶಾಲವಾದ ಕರ್ನಾಟಕ ರಾಜ್ಯದಲ್ಲಿ ಸೇರಿ ಬಹಳ ವರ್ಷ ಆಯಿತು, ಅದು ಮುಗಿದಿರ್ತಕ್ಕಂಥ ಕತೆ. ಆದರೆ ಈಗ ಮತ್ತೆ ಇವರು ಓಟಿನ ರಾಜಕಾರಣಕ್ಕೋಸ್ಕರನೋ ಏನೋ ನಮ್ಮ ಸಚಿವೆಯರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ವಿಷಾದಕರವಾದಂಥ ಸಂಗತಿ. ಈ ಕಾಂಗ್ರೆಸ್ನವರ ಮನಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಕಾಶ್ಮೀರವೂ ಕೂಡ ಪಾಕಿಸ್ತಾನಕ್ಕೆ ಸೇರಿತು ಅಂತ ಹೇಳ್ತಕ್ಕಂಥ ಮಾತುಗಳೇನು ದೂರ ಇಲ್ಲ. ತಕ್ಷಣ ಅವರ ಮಾತನ್ನು ವಾಪಸ್ ತಗೊಳ್ಬೇಕು, ಯಾವ ಕಾರಣದಿಂದ ಅದು ಹೇಳಿದ್ದಾರೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಡಬೇಕು. ಅವರು ಈಗ ಕೂಡ ಮಾತಿಗೆ ಏನನ್ನ ಬದ್ಧರಾಗಿದ್ದಾರೆ, ತಕ್ಷಣ ಅವರ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಬೇಕು. ಇಲ್ಲ ಅಂತಂದ್ರೆ 6.5 ಕೋಟಿ ಕನ್ನಡಿಗರು ಮಾಡಿರ್ತಕ್ಕಂಥ ಅವಮಾನ ಇದು. ಇವತ್ತು ಬೆಳಗಾವಿಯಲ್ಲಿ ಅಲ್ಲಿ ಪ್ರತಿ ವರ್ಷ ಕೂಡ ನಾವಲ್ಲಿ ಅಸೆಂಬ್ಲಿಯನ್ನು ನಡೆಸ್ತಾ ಇದ್ದೀವಿ. ಕರ್ನಾಟಕದ ಭಾಗ ಅಂತೇಳಿ ಗೊತ್ತಾಗಲಿ ಅಂತೇಳಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಐತೆ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಸಚಿವರು ಯುವತರ ಮಾತು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಒಂದು ರೀತಿ ಖಂಡನೀಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.